ಏನು ನಡೀತಾ ಇದೆ ಏನು ಗೊತ್ತಿಲ್ಲಪ್ಪ. ಡಿಸಿಎಂ ಏನು ಆಗ್ತೀರಾ ಸರ್? ನೋಡಿ, ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನೋ ನಿರ್ಧಾರ ಮಾಡ್ತಾರೆ, ಏನು ಕೂಡ ಇವತ್ತು ಹೋಗಿದ್ದಾರಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋದು ಏನಾಗ್ತದೆ ಪಾರ್ಟಿಯಲ್ಲಿ. ಅಲ್ಲ, ತಾವು ಈಗ ಡೆಲ್ಲಿ ಸುಮ್ಮನೆ ಯಾರು ನಮ್ಮ ಲೀಡರ್ಸ್ ಭೇಟಿ ಆಗ್ತಾ ಅಲ್ಲ ಸರ್, ಈಗಾಗಲೇ ಶಾಸಕರು ಒಂದು 30 ಜನ ಶಾಸಕರು ಹೊರಟಿದ್ದಾರೆ ಸರ್ ಡೆಲ್ಲಿಗೆ. ತಪ್ಪೇನಿದೆ? ಅಲ್ಲ, ಈಗ ಸಚಿವ ಸ್ಥಾನದ ಲಾಬಿಗೋಸ್ಕರ ಹೋಗಿದ್ದಾರೆ ಅಂತ. ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ ಅಲ್ಲ. ತಾವು ಏನಾದ್ರು ಡಿಸಿಎಂ ಕೇಳುವಂತ ಸರ್? ನಾನು ಯಾವುದಿಲ್ಲ ಅಂತ ಯಾವುದೂ ಇಲ್ಲ. ಈಗ 3-4 ಡಿಸಿಎಂ ಸ್ಥಾನ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ. ನಾನೇನು ಕಾಂಗ್ರೆಸ್ ಹೈಕಮಾಂಡ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸುಮ್ಮನೆ ಯಾರಿಗೂ ಹೂವಪ್ಪೋ ಇಲ್ಲ. ಹೈಕಮಾಂಡ್ DCM ಮಾಡಬೇಕು ಬೇಡ, ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಬೇಡ, ಇದನ್ನೆಲ್ಲ ಅವ್ರವ್ರ ಮಾನದಂಡಗಳು ಇರ್ತವೆ. ಅಲ್ಲ ಸರ್, ತಾವು ಈ ಮೊದಲು KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಪೈಪೋಟಿ ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ. ನಾನು KPCC ಸ್ಥಾನ ಬೇಡ ಮಾಡಿಲ್ಲ, ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ ಅಂತ. ಈಗ ಮೊದಲು ಡಿಸಿಎಂ ಗೊತ್ತಿಲ್ಲ. ನಾನು ಹೇಳ್ತೀನಿ, ನಾನು ಯಾವುದನ್ನು ಪೈಪೋಟಿ ಮಾಡ್ತಾ ಇಲ್ಲ. ಏನು ನಡೀತಾ ಇದೆ? ಏನು ಗೊತ್ತಿಲ್ಲಪ್ಪ. ಡಿಸಿಎಂ ಏನು ಆಗ್ತೀರಾ ಸರ್? ನೋಡಿ, ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನೋ ನಿರ್ಧಾರ ಮಾಡ್ತಾರೆ, ಏನು ಕೂಡ ಇವತ್ತು ಹೋಗಿದ್ದಾರಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋದು ಏನಾಗ್ತದೆ ಪಾರ್ಟಿಯಲ್ಲಿ. ಅಲ್ಲ, ತಾವು ಈಗ ಡೆಲ್ಲಿ ಸುಮ್ಮನೆ ಯಾರು ನಮ್ಮ ಲೀಡರ್ಸ್ ಭೇಟಿ ಆಗ್ತಾ ಅಲ್ಲ ಸರ್, ಈಗಾಗಲೇ ಶಾಸಕರು ಒಂದು 30 ಜನ ಶಾಸಕರು ಹೊರಟಿದ್ದಾರೆ ಸರ್ ಡೆಲ್ಲಿಗೆ. ತಪ್ಪೇನಿದೆ? ಅಲ್ಲ, ಈಗ ಸಚಿವ ಸ್ಥಾನದ ಲಾಬಿಗೋಸ್ಕರ ಹೋಗಿದ್ದಾರೆ ಅಂತ. ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ ಅಲ್ಲ. ತಾವು ಏನಾದ್ರು ಡಿಸಿಎಂ ಕೇಳುವಂತ ಸರ್? ನಾನು ಯಾವುದಿಲ್ಲ ಅಂತ ಯಾವುದೂ ಇಲ್ಲ. ಈಗ 3-4 ಡಿಸಿಎಂ ಸ್ಥಾನ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ. ನಾನೇನು ಕಾಂಗ್ರೆಸ್ ಹೈಕಮಾಂಡ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸುಮ್ಮನೆ ಯಾರಿಗೂ ಹೂವಪ್ಪೋ ಇಲ್ಲ. ಹೈಕಮಾಂಡ್ DCM ಮಾಡಬೇಕು ಬೇಡ, ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಬೇಡ, ಇದನ್ನೆಲ್ಲ ಅವ್ರವ್ರ ಮಾನದಂಡಗಳು ಇರ್ತವೆ. ಅಲ್ಲ ಸರ್, ತಾವು ಈ ಮೊದಲು KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಪೈಪೋಟಿ ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ. ನಾನು KPCC ಸ್ಥಾನ ಬೇಡ ಮಾಡಿಲ್ಲ, ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ ಅಂತ. ಈಗ ಮೊದಲು ಡಿಸಿಎಂ ಗೊತ್ತಿಲ್ಲ. ನಾನು ಹೇಳ್ತೀನಿ, ನಾನು ಯಾವುದನ್ನು ಪೈಪೋಟಿ ಮಾಡ್ತಾ ಇಲ್ಲ.